ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ತಿರುಚನಾಪಲ್ಲಿ ಏರ್ಪೋರ್ಟಿಂದ ಬೆಂಗಳೂರು ಏರ್ಪೋರ್ಟಿಗೆ ಫ್ಲೈ ಮಾಡ್ತಾ ಇದ್ದೀನಿ. ಫ್ಲೈಟನ್ನು ತಗೊಳ್ತಾ ಇದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ, ಈ ಏರ್ಪೋರ್ಟ್ ಹೇಗಿದೆ ಎಲ್ಲ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಆಗಿರೋಂಥ ತಿರುಚನಾಪಲ್ಲಿ ಏರ್ಪೋರ್ಟು ಇದು. ಡಿಪಾರ್ಚರ್ ಪಾರ್ಕಿಂಗ್ ಏರಿಯಾ, ಮತ್ತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ದ್ವಾರವನ್ನು ಮಾಡಿದ್ದಾರೆ. ಸಖತ್ತಾಗಿದೆ ಇದು. ಕೆಳಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ದೇವಸ್ಥಾನದ ಒಂದು ಮಂಟಪವನ್ನು ಕಟ್ಟಿದ್ದಾರೆ. ಸಖತ್ತಾಗಿದೆಯಲ್ಲ. ಇದು ಕೆಳಗಡೆ ಅರೈವಲ್ ಸೆಕ್ಷನ್ನಲ್ಲಿ ಬರುತ್ತೆ. ಇದು ಏರ್ಪೋರ್ಟ್ ನೋಡಿ. ಸಖತ್ತಾಗಿದೆಯಲ್ಲ ಏರ್ಪೋರ್ಟ್ ಅಂತ. ಎಂಟ್ರಿ ಗೇಟ್ಸು ಎಲ್ಲ ದೇವಸ್ಥಾನದ ಒಂದು ಎಂಟ್ರಿ ಗೇಟ್ಸ್ ಥರನೇ ಇದ್ದಾವೆ. D2, D3, D1. ತಿರುಚನಾಪಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಪ್ಪ. ಇಲ್ಲಿ ಬ್ಯಾಗೇಜನ್ನು ಡ್ರಾಪ್ ಮಾಡಬೇಕು. ಇಲ್ಲಿ ಈ ರೀತಿ ಇದೆ ನೋಡಿ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಮ್ಮ ಫ್ಲೈಟು 9:45. ಸೂಟ್ ಕೇಸಿದ್ದು ವೆಯ್ಟ್ ಬರುತ್ತೆ ನೋಡಿ. ಈಗ ನನ್ನ ಸೂಟ್ ಕೇಸು ಬರೀ 11 kg ಇದೆ. 15 kg ಒಳಗಡೆನೇ ಇದೆ. ಸೊ ಯಾವುದೇ ರೀತಿಯ ಕ್ವಶನಿಂಗು ಏನು ಮಾಡಿಲ್ಲ. ಯಾಕಂದರೆ ಹೆಂಗೂ 4 kg ಇದೆಯಲ್ಲ, 2 kg ನನ್ನ ಕ್ಯಾರಿ ಆನ್ ಲಗೇಜಲ್ಲಿ ಜಾಸ್ತಿ ಇದ್ದರೂ ಅವರು ಡಿಸ್ಟರ್ಬ್ ಮಾಡಲ್ಲ. ವೆನ್ ಡಿಡ್ ದೇ ಓಪನ್ ದಿಸ್ ಏರ್ಪೋರ್ಟ್? 1 year 5 months. 1 year 5 months. Okay. Which international destination you have flights here? Dubai, KL, Kuala Lumpur. Okay. Muscat, Singapore. Oh. Just over 6 or 7 countries on board. Okay. ಇಲ್ಲಿ ಇವಾಗ ಸೆಕ್ಯೂರಿಟಿ ಆಗ್ತಾಯಿದೆ. ಇಲ್ಲಿ ಎಲ್ಲ ನಮ್ಮ ಲಗೇಜಸ್ಸು, ಲ್ಯಾಪ್ಟಾಪ್ಸ್ನೆಲ್ಲ ತೆಗೆದಿಡಬೇಕು. ಸೆಕ್ಯೂರಿಟಿ ಚೆಕ್ ಆದಮೇಲೆ ಮತ್ತೆ ವಾಪಸ್ ಹಾಕಬೇಕಾಗತ್ತೆ. ನಾರ್ಮಲ್ ಸೆಕ್ಯೂರಿಟಿ. ಸೆಕ್ಯೂರಿಟಿ ಆಯಿತು. ಇವಾಗ ಲೌಂಜ್ ಇದೆ. ಇಲ್ಲಿ ಲೌಂಜ್ಗೆ ಹೋಗೋಣ ಬನ್ನಿ. ಒವೆಟ್ರಾ ಲೌಂಜು 1000 rupees per person. ಇದು ನೋಡಿ ಒವೆಟ್ರಾ ಲೌಂಜು. ನೋಡೋಣ ಹೇಗಿದೆ ಅಂತ. ತಿರುಚನಾಪಲ್ಲಿಯ ಲೌಂಜು ನೋಡಿ ಹೇಗಿದೆ. ಸಣ್ಣದಾಗಿ ಕ್ಯೂಟಾಗಿದೆ ಲೌಂಜು. ಏನಿದೆ ನೋಡೋಣ. ಬ್ರೇಕ್ಫಾಸ್ಟ್ಗೆ 1000 rupees ಬ್ರೇಕ್ಫಾಸ್ಟ್. ಪ್ಲೇಟ್ಸ್ ಇಟ್ಟಿದ್ದಾರೆ ಇಲ್ಲಿ. ಆಮೇಲೆ ಚಟ್ನಿ ಇದೆ, ಮಸ್ಟರ್ಡ್, ಚೆನ್ನ ಸುಂಡಲ್, ಓಕೆ, ಟೋಸ್ಟರು, ಇಡ್ಲಿ. ಓಹೋ, ಮೋಮೋಸ್ ಡಬ್ಬಿಯಲ್ಲಿ ಇಡ್ಲಿ ಇಟ್ಟಿದ್ದಾರೆ. ರವಾ ಪೊಂಗಲ್. ಅಯ್ಯಪ್ಪ, ರವಾ ಪೊಂಗಲ್ ಯಾವನಿಗೆ ಬೇಕು? ನಾರ್ಮಲ್ ಪೊಂಗಲ್ ಮಾಡೋದು ಕಂಡು. ಮಲ್ಬಾರ್ ಪರೋಟ ವಿತ್ ಸಾಂಬಾರ್, ಸೇಮಿಯಾ ಉಪ್ಮಾ, ವಡೈ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇನು ಕೋಝಿ ಮಿಲಗು ಚಿಕನ್ ಕಾಣಿಸ್ತಾ ಇದೆ. ಚಿಕನ್, ಪೈನಾಪಲ್ ರವಾ ಕೇಸರಿ ಮತ್ತು ಜ್ಯೂಸ್. ಸೊ ಲೌಂಜಲ್ಲಿ ಫುಡ್ ಅಂತೂ ಅರ್ಧ ಐಟಮ್ಸ್ ಇಲ್ಲ. ಸರ್ವಿಂಗಿಗೆ ಯಾರೂ ಇಲ್ಲ, ಒಬ್ಬರೇ ಇರೋದು. ಎಲ್ಲದಕ್ಕೂ ಒಬ್ಬರೇ ಮಾಡ್ತಾವ್ರೆ. ಸೊ ತಿರುಚನಾಪಲ್ಲಿ ಲೌಂಜ್ ಆ್ಯಕ್ಸೆಸ್ ನೀವು ವರ್ತ್ ಅಂತ ಕೇಳ್ತೀರಾ ಅಂದರೆ ಖಂಡಿತವಾಗಿ ವರ್ತಲ್ಲ. ಒಂದು ಫುಡ್ಡು ಕೂಡ ಜಾಸ್ತಿ ಆಪ್ಷನ್ ಇರಲಿಲ್ಲ ಬ್ರೇಕ್ಫಾಸ್ಟ್ಗೆ.
ಆಪ್ಷನ್ಸ್ ಇದ್ದರೂ ಅದರಲ್ಲಿ ಎಲ್ಲ ಖಾಲಿಯಾಗಿತ್ತು. ಅಲ್ಲಿ ಕೊಡೋಕ್ಕೂ ಅವ್ರು ಕೇಳೋದಷ್ಟೊತ್ತಿಗೆ ಅವ್ರು ತಗೊಂಬರೋಷ್ಟೊತ್ತಿಗೆ ಕೋಲ್ಡ್ ಆಗಿರುತ್ತೆ ಅಥವಾ ಟೈಮ್ ಆಗಿರುತ್ತೆ. ಸೊ ಸರ್ವಿಸ್ ಅಂತೂ ಚೆನ್ನಾಗಿಲ್ಲ ಇಲ್ಲಿ. ಪ್ಲೇಸು ಚೆನ್ನಾಗಿದೆ, ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಂದ್ರೆ ಇಲ್ಲೇ ಬಂದು ಕುತ್ಕೊಬೇಕಾಗತ್ತೆ. ಒಳಗಡೆ ಇವಾಗ ಇನ್ನೂ ಯಾವುದು ಬೇರೆ ಕ್ಯಾಂಟೀನ್ಸು ಫುಡ್ ಕೋರ್ಟ್ಸ್ ಯಾವುದು ಓಪನ್ ಆಗಿಲ್ಲ, ಕ್ಯಾಫೇಸ್ ಓಪನ್ ಆಗಿಲ್ಲ. ಇನ್ನು 1.5 ವರ್ಷ ಆಗಿದೆ ಇದು ಓಪನ್ ಆಗಿ ಟೋಟಲ್ಲು. ಆದರೆ ಸರ್ವಿಸ್ ಇನ್ನೂ ಇಂಪ್ರೂವ್ ಆಗಬೇಕು. ಇವಾಗ ಎಂಟ್ರಿ ಸ್ಟಾರ್ಟ್ ಆಗಿದೆ. ಗೇಟ್ ಹತ್ರ ಹೋಗೋಣ. 1Aಗೆ ಹೋಗಬೇಕು. ಆ್ಯಕ್ಚುಲಿ ನಮಗೆ ಅಲ್ಲಿ ಅವರು ಸುಳ್ಳು ಹೇಳಿದ್ದು ಏನಂದರೆ ಒಳಗಡೆ ಕ್ಯಾಂಟೀನ್ಸ್ ಇಲ್ಲ, ಫುಡ್ ಕೋರ್ಟ್ ಯಾವುದೂ ಇಲ್ಲ ಅಂತ. ಇಲ್ಲಿದ್ದಾವೆ ನೋಡಿ, ಸಮೋಸ, ಪ್ಯಾಟೀಸು, ವಡಾ ಎಲ್ಲ ಇದ್ದಾವೆ. 100 ರೂಪೀಸು, 150 ರೂಪೀಸ್ ಹಂಗಿದೆ. ಫ್ರೆಶ್ ಮಿಲ್ಕ್ 100 ರೂಪಾಯಿ, ಫಿಲ್ಟರ್ ಕಾಫಿ 120. ಸೊ ರೀಸ್ನೇಬಲ್ ರೇಟು. ಗ್ರೀನ್ ಟೀ 100 ರೂಪಾಯಿ. ಉಳಿದೇ ಇರೋ ಏರ್ಪೋರ್ಟಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ರೇಟಲ್ಲಿದೆ. ಇವಾಗ 1A ಗೇಟಲ್ಲಿ ಇವಾಗ ನಮ್ಮದು ಬೋರ್ಡಿಂಗ್ ಆಗೋಕ್ಕಿದೆ. ಒಂದು ಬೋರ್ಡಿಂಗ್ ಆಗೋಕ್ಕಿದೆ 1A ಅಲ್ಲಿ. 45 ನಿಮಿಷ ಲೇಟ್ ಆಗಿದೆ ಫ್ಲೈಟ್. ಇದು ಗೇಟ್ ನಂಬರ್ 1B. ಇಲ್ಲಿಂದ ಇವಾಗ ಎಂಟ್ರಿ ಫ್ಲೈಟ್ ಒಳಗಡೆ ಡೈರೆಕ್ಟ್. ಇವಾಗ ನಾನು ಫ್ಲೈಟ್ ಒಳಗಡೆ ಬಂದಿದ್ದೀನಿ ನೋಡಿ. ಇದು ಏರ್ ಇಂಡಿಯಾ ಮತ್ತು ಉಳಿದಿರೋ ಫ್ಲೈಟ್ಗಳಿಗೆ ಡಿಫ್ರೆನ್ಸು ನೋಡಿ. ಎಷ್ಟು ಸ್ಪೇಷಿಯಸ್ ಆಗಿದೆ. ಸೀಟು ತುಂಬ ಕಂಫರ್ಟೇಬಲ್ ಕಾಣಿಸ್ತಾ ಇದೆ. ನೀವು ಬೇರೆ ಫ್ಲೈಟ್ಸಿಗೆ ಕಂಪೇರ್ ಮಾಡಿದ್ರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಜಾಸ್ತಿ ಕಂಫರ್ಟೇಬಲು, ಜಾಸ್ತಿ ಲೆಗ್ ಸ್ಪೇಸು ಸಿಗುತ್ತೆ ನೋಡ್ಬೋದು. ಸೊ ಇಲ್ಲಿ ನೋಡಿ, ನಿಮ್ಮ ಕ್ಯಾರಿ ಆನ್ ಲಗೇಜನ್ನು ಇದರ ಒಳಗಡೆ ಇಡಬೇಕು. ಮೇಲ್ಗಡೆ ಇಲ್ಲೇ ನಿಮಗೆ ಸೀಟ್ ನಂಬರು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ 8 ಅಂತ ಬರ್ತಿದೆ ನೋಡಿ. ಅದರಲ್ಲಿ C5 ಈ ಮನುಷ್ಯನ ಸಿಂಬಲ್ ಮಾಡಿದೆಯಲ್ಲ, ಅದು 5. ವಿಂಡೋ ಪಕ್ಕದಲ್ಲಿ A ಇದೆ ನೋಡಿ, ಅದು ವಿಂಡೋ ಸೀಟ್ ಅಂತ. ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಇಲ್ಲಿ ಏರ್ ಹೋಸ್ಟೆಸ್ ಇರ್ತಾರಲ್ವ, ಅವ್ರ ಹತ್ರ ನೀವು ಕೇಳ್ಕೊಂಡು. ಇದು ನೋಡಿ ಬೋರ್ಡು, ಟೇಬಲ್. ನಮಗೆ ಇದನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಇಲ್ಲಿ ಕ್ಲೀನೇ ಆಗಿಲ್ಲ, ಹಿಂಗೆ ಇದೆ. ಫಸ್ಟು ನೀವು ವೆಡ್ ಇಶ್ಯೂ ಇದ್ದರೆ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಯೂಸ್ ಮಾಡೋದೇ ಬೇಡ. ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಸೇಫ್ಟಿ ಗೈಡ್ಲೈನ್ಸ್ ಇದು ಪೇಪರ್ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಗೆ ವಾಮಿಟ್ ಬರ್ತಾ ಇದೆ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು ಪೌಚ್ ಇದೆ. ಇದರಲ್ಲಿ ಪೌಚಲ್ಲಿ ನಿಮ್ಮ ಮೊಬೈಲು, ಹೆಡ್ಫೋನ್ಸನ್ನು ಹಾಕಿ ಇಡ್ಬೋದು ಈ ರೀತಿ. ಆಮೇಲೆ ಇಲ್ಲಿ ವಿಂಡೋ ಇದೆ, ವಿಂಡೋ ಸೀಟ್ ನೋಡಿ, ವಿಂಡೋ ಸೀಟ್. ಆಮೇಲೆ ಇಲ್ಲಿ ಸೀಟ್ ಬೆಲ್ಟ್ನ ಈ ರೀತಿ ಹಾಕ್ಕೊಬೇಕು ನೀವು. ಇಲ್ಲಿ ನೋಡಿ, ಓಹ್ ಸಾರಿ, ಓಯ್ ಇದ್ಯಾಕೆ ಹಿಂಗೆ ಬಂದಿದೆ? ಸೀಟ್ ಬೆಲ್ಟಲ್ಲಿದೆ. ಇಲ್ಲಿದೆ ನೋಡಿ. ಇದನ್ನು ಇದರೊಳಗಡೆ ಫಿಕ್ಸ್ ಮಾಡಿಕೊಂಡ್ರೆ ಸೀಟ್ ಬೆಲ್ಟ್ ಲಾಕ್ ಆಗುತ್ತೆ. ಇದನ್ನು ಇದರೊಳಗಡೆ ಹಾಕಬೇಕು ನೋಡಿ. ಇಷ್ಟೇ, ಹೋಯ್ತು, ಲಾಕ್ ಆಯಿತು ನೋಡಿ, ಲಾಕ್ ಆಯಿತು. ಇದನ್ನು ಲಿಫ್ಟ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಇಷ್ಟೇ, ಬೆಲ್ಟ್ ಹಾಕೋಣ. ಇವಾಗ ಬೋರ್ಡಿಂಗ್ ಆಗ್ತಾಯಿದೆ, ಫುಲ್ ಕಂಪ್ಲೀಟ್ ಆಗ್ತಾಯಿದೆ ನೋಡಿ. ಜನ ತುಂಬ್ಕೊತಾವ್ರೆ. ನಮ್ಮ ಲಗೇಜನ್ನು ನೀವು ಮೇಲ್ಗಡೆ ಇಟ್ಟರೆ ನೋಡಿ, ಅಲ್ಲಿ ಎಲ್ಲೋ ಬ್ಯಾಗ್ನ ಇಟ್ಟಿದ್ದೀನಿ, ನನ್ನ ಲಗೇಜಲ್ಲಿದೆ. ಆಮೇಲೆ ಇಲ್ಲಿ ಫ್ಯಾನು, ಲೈಟು ಬೇಕಂದರೆ ಆನ್ ಮಾಡ್ಕೊಬೋದು. ಮತ್ತು ನೀವು ಅಟೆಂಡರ್ಸ್ನ ಕರಿತೀರ ಅಂದರೆ ಈ ಬೆಲ್. ತಿರುಚನಾಪಲ್ಲಿ ಏರ್ಪೋರ್ಟ್ ಸಖತ್ತಾಗಿದೆ ಮಾತ್ರ. ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆ ಸೈಡ್ ಇಂಡಿಗೋ ನೋಡಿ ಸಣ್ಣದು 737 ಇದು ಏರ್ ಇಂಡಿಯಾ. ಅದು ಕೂಡ 737 ಥರನೇ ಕಾಣಿಸ್ತಾ ಇದೆ. ಅಲ್ಲ ಸಾರಿ, A320 ಅದು. ನಮ್ಮದು 737. ಒಳ್ಳೆ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ. ನೀವು ಇಂಡಿಗೋದಲ್ಲಿ ಕಂಪೇರ್ ಮಾಡೋದಾದರೆ ಕಂಫರ್ಟೇಬಲ್ ಸೀಟ್ಸು.
खिड़की से बेंगलुरु जाने वाला सभी का स्वागत है। टाटा ग्रुप का हिस्सा और एयर इंडिया की सहायक एयरलाइन होने के नाते हम अपने जेट सेटर्स, हाई फ्लायर्स, नाथनी पासवर्ड प्रोग्राम के मेंबर्स और हमारे कोच पार्टनर एयर इंडिया का हार्दिक स्वागत करते हैं। इस मार्ग के But if there is a loss of cabin pressure, oxygen mask will deploy from the panel above you. Pull the oxygen mask firmly towards you. Cover your nose and mouth and breathe normally. Make sure you wear your mask first before. ಅಷ್ಟೊತ್ತಿಗೆ ಲ್ಯಾಂಡಿಂಗ್ ರೆಡಿ ಆಗಿಬಿಟ್ಟಿದ್ದೀವಿ. नमस्कार, हमें आशा है कि आप अपने भोजन का आनंद लिया और आपके सभी खरीद के लिए धन्यवाद। जिन अतिथियों को अपना प्री बुक किया हुआ भोजन नहीं मिला है उनसे निवेदन है कि अपने लगे के पैनल पे कॉल बटन को दबाएं। लैंडिंग से पहले हम ये सेवा पूरी करना चाहते हैं। धन्यवाद। Dear guests, we hope you enjoyed your meals and thank you for all your purchases. And the inconvenience caused you, and would like to say thank you for choosing to fly with Air India Express today. ಡೋರ್ ಓಪನ್ ಆಗಿಲ್ಲ, ಆಲ್ರೆಡಿ ಎಲ್ಲ ನಿಂತ್ಕೊಂಡ್ಬಿಟ್ಟವ್ರೆ. ಡೋರ್ ಇನ್ನೂ ಓಪನ್ ಆಗಿಲ್ಲ. ಅನೌನ್ಸ್ ಮಾಡಿದ್ರು ಡೋರ್ ಓಪನ್ ಆಗಿ ತನಕ ಕೂತ್ಕೊಂಡಾಗಿದೆ ಅಂತ. ಎಕ್ಸಿಟಲ್ಲಿರುವಂಥ ಸೀಟ್ಸು ಇಲ್ಲಿ ನಿಮಗೆ ಜಾಸ್ತಿ ಲೆಗ್ ಸ್ಪೇಸ್ ಇರುತ್ತೆ, ಮತ್ತು ಎಕ್ಸಿಟ್ ಸೀಟಲ್ಲಿ ಏಜ್ ಆಗಬೇಕು, ಸಣ್ಣ ಮಕ್ಕಳಿಗೆ ಬಿಡಲ್ಲ. ಕೆಲವೊಂದು ಸಲ ಡೈರೆಕ್ಟಾಗಿ ಅಸೈನ್ ಆಗಿ ನಿಮಗೆ ಸಿಕ್ಕೋದು ಚಾನ್ಸು, ಇಲ್ಲಾಂದರೆ ಈ ರೀತಿಯ ಸೀಟ್ಸ್ ಇರೋದಂತೂ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ. ಯಾರು ಪರ್ಚೇಸ್ ಮಾಡಿದಂದರೆ ಕೆಲವ್ರನ್ನ ಅಸೈನ್ ಮಾಡಿಬಿಡ್ತಾರೆ, ಜಾಸ್ತಿ ಯಂಗ್ಸ್ಟರ್ಸ್ನ ಅಸೈನ್ ಮಾಡ್ತಾರೆ.
ಬಿಸ್ನೆಸ್ ಕ್ಲಾಸ್ ಇದ್ದು ಸೀಟ್ಸ್ ನೋಡಿ, ಮುಂದೆ ಈ ಸೈಡ್ 4, ಈ ಸೈಡ್ 4, ಒಟ್ಟು 8 ಸೀಟ್ಸು ಬಿಸ್ನೆಸ್ ಕ್ಲಾಸ್ ಇದೆ. ನೆಕ್ಸ್ಟ್ ಫ್ಲೈಟಿಗೆ ವೆಯ್ಟ್ ಮಾಡ್ತಾ ಇದೆ ನೋಡಿ. ನಾ ಬಂದಿರೋ ಫ್ಲೈಟ್ ಇವಾಗ ದೇಹರಾದೂನ್ಗೆ ಹೋಗ್ತಾ ಇದೆ. ನೋಡಿ ಫ್ಲೈಟ್ ಇನ್ಫಾರ್ಮೇಷನ್ ನೋಡ್ಬೋದು, ಎಲ್ಲ ಕಡೆ ಇರುತ್ತೆ. ನೀವು ಬೇರೆ ಫ್ಲೈಟಿಗೆ ಕನೆಕ್ಟ್ ಆಗ್ತಾ ಇದ್ದೀರ ಅಂತಂದರೆ ವಾವ್, ಸಖತ್ತಾಗಿರೋ ಗಾರ್ಡನ್ ಇದೆ ನೋಡಿ. ಇಲ್ಲಿ ಹಿಂಗಿದೆ ಗಾರ್ಡನ್ನು. ಇದೆಲ್ಲ ಬ್ಯಾಗೇಜ್ ರಿಸೀವಿಂಗ್ ಬೆಲ್ಟ್ಸು. ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ ನೋಡಿ. ಇಲ್ಲಿ ನಾಗ್ಪುರಿಂದ ಬಂದಿರೋದಿದೆ, ತಿರುಚನಾಪಲ್ಲಿ ನೆಕ್ಸ್ಟ್ ಬೆಲ್ಟ್. ಸೊ ಇಲ್ಲಿ ನಂದು ಲಗೇಜ್ ಸಿಕ್ತು. ಇವಾಗ ಲಗೇಜ್ ತಗೊಂಡು ಹೊರಗಡೆ ಎಕ್ಸಿಟ್ಗೆ ಹೋಗ್ಬೇಕು. ಎಕ್ಸಿಟ್ಗೆ ನೋಡಿ, ಬೇಕಂದರೆ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕಂದ್ರೆ ಈ ರೀತಿ ಪ್ಯಾಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸಖತ್ತಾಗಿದೆ ಟರ್ಮಿನಲ್ 2 ಮಾತ್ರ. ಏರ್ ಇಂಡಿಯಾದವ್ರದ್ದು ಸೀಟ್ಸು ಚೆನ್ನಾಗಿದೆ. ಟರ್ಮಿನಲ್ 2 ಬರ್ತಾರೆ, ಬೆಂಗಳೂರಲ್ಲಿ ವಿಸಿಟ್ ಮಾಡ್ತಾ ಇದ್ದೀರ ಅಂತಂದರೆ ಸೊ ಕನ್ಸಿಡರ್ ಮಾಡ್ಬೋದು ನೀವು ಏರ್ ಇಂಡಿಯಾನ ಇಂಡಿಗೋ ಬದಲು. ತುಂಬ ಡಿಫ್ರೆನ್ಸ್ ಏನಿಲ್ಲ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ಸೊ ನಾರ್ಮಲ್ ರೇಟಲ್ಲೇ ಸಿಗುತ್ತೆ. ನೋಡಿ ಬೆಳ್ಳಾರಿಯಿಂದ ಬಂದಿದೆ ಜಿಂದಲ್ ವಿದ್ಯಾನಗರ. ವೆಲ್ಕಮ್ ಟು ಬೆಂಗಳೂರು. ಸ್ವಾಗತ ಸುಸ್ವಾಗತ. ಲಿವಿಂಗ್ ಲಿಕ್ವಿಡ್ಸ್ ಬೇಕಂದರೆ ಮಷೀನ್. ಟ್ರಾನ್ಸಿಟ್ ಹೋಟೆಲು ಇದೆ. ನೀವು ಟ್ರಾನ್ಸಿಟ್ ಮಾಡ್ತಾ ಇದ್ದೀರಾ, ಟೈಮ್ ತಗೊಳುತ್ತೆ ಅಂದರೆ ಈ ಹೋಟೆಲಲ್ಲಿ ಬಂದು ಕುತ್ಕೊಬೋದು. ಡಿಲೇ ಆಗಿದೆ ಅಂತಂದರೆ WTI ಕ್ಯಾಬ್ಸ್, ವಿದೇಶಿಯ ವಿನಿಮಯ ಮನಿ ಎಕ್ಸ್ಚೇಂಜ್ ಬೇರೆ ಇದೆ. ನೋಡಿ ಕೆಫೆ ಇದೆ. ತುಂಬ ಹಸುವಾಗಿದೆ ಅಂತಂದರೆ ಇಲ್ಲಿ ಟೀ, ಕಾಫಿ, ಡೋನಟ್, ಕೇಕ್ಸ್, ಆರೆಂಜ್ ಜ್ಯೂಸ್, ಫ್ರೆಶ್ ಜ್ಯೂಸ್, ಫಾಂಟಾ, ಸ್ಪ್ರೈಟ್ ಎಲ್ಲ ಇದೆ. ಇಲ್ಲಿಂದ ನಾವು ಹೊರಗಡೆ ಬಂದರೆ ಆಯಿತು. ಟ್ರಾನ್ಸ್ಫರ್ ಇದ್ದರೆ ಇಲ್ಲಿಂದ ಬ್ಯಾಗ್ ಕಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಬೋದು. ಇಲ್ಲಿ ನಾವು ಇವಾಗ ಹೊರಗಡೆ ಹೋಗಬೇಕು. ಹೊರಗಡೆ ಹೀಗೆ ನಾನು ತಿರುಚನಾಪಲ್ಲಿಯಿಂದ ಬೆಂಗಳೂರಿಗೆ ಇಲ್ಲಿ ಫಸ್ಟ್ ಟೈಮ್ ನಾನು ಈ ಫ್ಲೈಟ್ ತಗೊಂಡು ತುಂಬಾ ಕಂಫರ್ಟೇಬಲ್ ಆಗಿತ್ತು. ಬರೀ ಅರ್ಧ ಗಂಟೆಯಲ್ಲಿ ಬೆಂಗಳೂರಿಗೆ ಬಂದ್ಬಿಡ್ತೀವಿ. ಏರ್ಪೋರ್ಟು ಅಲ್ಲಿ ಕೂತ್ಕೊಂಡಿತ್ತು. ಸೊ ನೀವು ತಿರುಚನಾಪಲ್ಲಿಗೆ ಹೋಗ್ತಿದ್ದೀರಾ ಅಂದರೆ ಈ ಫ್ಲೈಟನ್ನು ಕನ್ಸಿಡರ್ ಮಾಡ್ಬೋದು. ಹಾಗೆ ನೀವು ಮೊದಲನೇ ಸಲ ಹೋಗ್ತೀವಿ ಅಂದರೆ ನಿಮಗೆಲ್ಲ ಸ್ಟೆಪ್ಸು ಡೀಸೆಂಟಾಗಿ ನೀಟಾಗಿ ತೋರಿಸಿ ಅಂತ ಅಂದ್ಕೊಳ್ತೀನಿ. ಇನ್ನೇನಾದ್ರು ಡೌಟ್ ಇದೆ ಅಂದರೆ ಉಳಿದಿರೋ ವ್ಲಾಗ್ಸನ್ನೇ ಚೆಕ್ ಮಾಡಿ. ಇನ್ನೂ ಡಿಟೇಲಾಗಿ ವೀಡಿಯೋಗಳನ್ನು ಮಾಡಿದ್ದೀನಿ. ಏನಾದ್ರು ಡೌಟ್ ಇದೆ ಅಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಹೇಗೆ ಅನ್ನಿಸ್ತು ಅಂತಂದು ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನನ್ನ ಹೆಸರು ಸಾಯಿ ಕೀರ್ತನ್. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ, ಜೈ ಹಿಂದ್.